ನಮಸ್ಕಾರ ಸ್ನೇಹಿತರೆ, ನಾನೇ ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾತರಿಕ ಸುಸ್ವಾಗತ. ಮತ್ತೊಂದು ವಿಡಿಯೋದಲ್ಲಿ ಇವತ್ತೊಂದು ನಮ್ಮ ಹೂವಿನ ತೋಟ, ಅಂದರೆ ಇದು ಹೂವಿನ ತೋಟ, ಅದು ನಿಜ. ಆದರೆ ವೆಜಿಟೇಬಲ್ಸಲ್ಲಿ ಕಾಲಿಫ್ಲವರ್ ಅಂತಾರಲ್ಲ, ಹಾಗೆ ಹೂವಿನ ತೋಟ ಅಂದರೆ ಕಾಲಿಫ್ಲವರ್ ಅಥವಾ ಹೂಕೋಸು ಅಂತೀವಿ. ಅದನ್ನು ಹೇಗೆ ಬೆಳವಣಿಗೆ, ಅದರಿಂದ ಹೇಗೆಲ್ಲ ಬೆಳ್ಕೊಬೋದು, ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ನೋಡ್ಕೊಂಬ. ನಾನು ಸ್ನೇಹಿತರೆ ನಮಸ್ಕಾರ. ನೋಡಿ, ಇದೇ ಹೂಕೋಸು ಅಂತೇವೆ, ಕಾಲಿಫ್ಲವರ್ ಅಂತಾರೆ ಇಂಗ್ಲೀಷಲ್ಲಿ. ಹೂವಿನ ತೋಟ ಅಂದರೆ ಹೂಕೋಸು ಅಂದರೆ ಇದು ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಬೆಳೀತಾರೆ. ಎಲ್ಲ ಕಡೆಯೂ ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರದಲ್ಲೂ ಬೆಳೀತಾರೆ, ಸುತ್ತ ಪ್ರದೇಶದಲ್ಲೂ ಕೂಡ ಬೆಳೀತಾರೆ ಇದನ್ನು. ಈ ಹೂಕೋಸಿನ ವಿಶೇಷವಾಗಿ ಏನು ಹೇಳಬೇಕು ಅಂದರೆ, ಇದನ್ನು ಗೋಬಿಗೆ ಹೋಗುತ್ತಾರೆ, ಸ್ನ್ಯಾಕ್ಸಿಗೆ ಹೋಗುತ್ತೆ, ಮತ್ತು ಬರ್ಗರು, ತುಂಬ ಕಡೆ ಎಲ್ಲ ಕಡೆಯೂ ಈ ಹೂಕೋಸನ್ನು ಯೂಸ್ ಮಾಡ್ತಾರೆ. ತರಕಾರಿ, ವೆಜಿಟೇಬಲ್ಸ್ ಮತ್ತು ಗೋಬಿ, ಹೆಚ್ಚಾಗಿ ಗೋಬಿಗೆ ಯೂಸ್ ಮಾಡ್ತಾರೆ ಹೂಕೋಸು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಹೂವಿಕೋಸಿಗೆ ನಾವು ಏನೆಲ್ಲ ಮಾಡ್ಕೊಂಬಂದಿದ್ದೀವಿ, ಏನೆಲ್ಲ ಔಷಧಿಗಳು ಮಾಡ್ಕೊಂಬಂದಿದ್ದೀವಿ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನನ್ನ ರೈತ ಮಿತ್ರರೇ, ಸ್ನೇಹಿತರೆ, ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸ್ನೇಹಿತರು. ನೋಡ್ತಾ ಇರ್ಬೋದು ಹೂಕೋಸಿನ ತೋಟ. ಈ ಹೂಕೋಸಿಗೆ ನಾವು ಅತಿ ಹೆಚ್ಚಾಗಿ ನಾಟಿ ಮಾಡಿ ಒಂದು 7 ದಿನದಿಂದ 8 ದಿನಕ್ಕೆ ವ್ಯಾಮ್ ಗೋಲ್ಡಿ ಅಂತ ಒಂದು ಬರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ವ್ಯಾಮ್ ಗೋಲ್ಡಿ, ಷಣ್ಮುಖ ಅಗ್ರಟೆಕ್ ಪ್ರೈವೇಟ್ ಇಂಡಿಯನ್ ಕಂಪ್ನಿದು. ವ್ಯಾಮ್ ಗೋಲ್ಡಿನ 1 ಎಕರೆ 125 ಗ್ರಾಮ್ ವ್ಯಾಮ್ ಗೋಲ್ಡಿ ಬಿಟ್ಟಿದ್ದೀವಿ, ನಾಟಿ ಮಾಡಿ 8 ದಿನಕ್ಕೆ. ಆಮೇಲೆ ತದನಂತರ ನಾಟಿ ಮಾಡಿ 8 ದಿನ ಆದ ಮೇಲೆ, ಮತ್ತೆ ನಾಟಿ ಮಾಡಿ 8 ದಿನ ಆದ ಮೇಲೆ, ಅಂದರೆ ವ್ಯಾಮ್ ಗೋಲ್ಡಿ ಬಿಟ್ಟು ಒಂದು 4 ರಿಂದ 5 ದಿನ ಆದ ಮೇಲೆ ಪ್ಲ್ಯಾಂಟ್ ಎಲ್ದು ಗ್ರೋತ್ಗೆ, ಅಂದರೆ ಕಿಮ್ಸೆಮೆಲ್ಲು, ಅಂದರೆ ಕಿಮ್ಸೆಮೆಲ್ ಟಾನಿಕ್ಕು, ಷಣ್ಮುಖ ಅಗ್ರಟೆಕ್ ಲಿಮಿಟೆಡ್ ಅವ್ರದ್ದು 1 ಎಕರೆಗೆ 2.5 ಲೀಟ್ರು ಕಿಮ್ಸೆಮೆಲ್ ಬಿಟ್ಟಿದ್ದೀವಿ. ಇದು ಮತ್ತು ವ್ಯಾಮು ಮತ್ತು ಕಿಮ್ಸೆಮೆಲ್ ಬಿಟ್ಟಿರೋದ್ರಿಂದ ಈ ಥರ ಗ್ರೋತ್ ಆಗಿ ಗಿಡನೂ ಅಷ್ಟೇ ಡೆವಲಪ್ಮೆಂಟ್ ಆಗಿದ್ದಾವೆ. ನೋಡ್ತಾ ಇರ್ಬೋದು ನನ್ನ ರೈತ ಮಿತ್ರರೇ, ಫ್ರೆಂಡ್ಸ್, ಸ್ನೇಹಿತರೆ. ನಾಟಿ ಮಾಡಿ 20 ದಿನಕ್ಕೆ, ಅಂದರೆ 20 ರಿಂದ 25 ದಿನಕ್ಕೆ ನೋಡ್ತಾ ಇರ್ಬೋದು ನೀವು. ಈಗಿನ್ನ 25 ದಿನ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ಲ್ಯಾಟು, ಎಷ್ಟು ಚೆನ್ನಾಗಿ ತೋಟ ಕೂಡ ಬೆಳ್ಕೊಂಡಿದೆ, ಎಷ್ಟು ಚೆನ್ನಾಗಿ ಗ್ರೋತ ಬಂದಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋದಲ್ಲಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ, ಮತ್ತು ಈ ವಿಡಿಯೋನ ಆದಷ್ಟು ನನ್ನ ರೈತ ಬಂದವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಹೂಕೋಸಿನ ತೋಟ ಅಂದರೆ ಕಾಲಿಫ್ಲವರು, ಮತ್ತು ಇದಕ್ಕೆ ಹೆಚ್ಚಾಗಿ ನಾಟಿ ಮಾಡಿ ಒಂದು 20 ರಿಂದ 25 ದಿನಕ್ಕೆ ಸ್ವಲ್ಪ ಎಲೆ ಎಲ್ಲ ಕೆಂಚು ರೋಗ ಅಂತ ಬರುತ್ತವೆ. ಆ ರೋಗಕ್ಕೆ ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಕಾಣಿಸ್ಕೊಂಡಾಗ ಈ ಥರ ರೋಗಕ್ಕೆ ನಾವು ಮೋಕ್ಷ ಅಂತ ಮಾಡ್ಕೊಬೇಕು. ಫಾರ್ ಲೀಟ್ರಿಗೆ 2.5 ml ಮೋಕ್ಷ, 1 ಗ್ರಾಮ್ COC. ಆ ಮೋಕ್ಷ ಹೇಗಿರುತ್ತೆ ಅಂತ ನಿಮಗೆ ಖಂಡಿತ ಗೊತ್ತಿರ್ಬೋದು, ಆದರೆ ಈಗಲೂ ತೋರಿಸ್ತಾ ಇದ್ದೀನಿ, ಬನ್ನಿ. ಯೂಸ್ ಮಾಡಿದ್ದಾರೆ ನಮ್ಮ ರೈತ ಬಾಂಧವರು, ರೈತರು. ಇದುವೇ ಮೋಕ್ಷ, 1 ಲೀಟ್ರಿಗೆ 2.5 ml ಮೋಕ್ಷ, ಮತ್ತು ಇದ್ರ ಜೊತೆಗೆ 1 ಗ್ರಾಮ್ COC ಹಾಕ್ಕೊಂಡು ಸ್ಪ್ರೇ ಮಾಡಿದ್ದಾರೆ. ಮಾಡೋದ್ರಿಂದ ರೋಗ ಕಂಟ್ರೋಲ್ ಬಂದಿದೆ, ಮತ್ತು ಎಲೆನೂ ಅಷ್ಟೇ ಮಂದಿಗೆ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದೇ ಥರ ಬೂದಿ ರೋಗವೂ ಇಲ್ಲ ಎಲೆ ಮೇಲೆ, ಮತ್ತು ಎಲೆ ಸುಂಡ್ರು ರೋಗ ಇಲ್ಲ, ಸುಂಡ್ರು ರೋಗ ಏನೂ ಇಲ್ಲ. ನೋಡ್ತಾ ಇರ್ಬೋದು ನನ್ನ ರೈತ ಮಿತ್ರರೇ, ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಗ್ರೋತಾಗಿ ತೋಟ ಬಂದಿದೆ ನೋಡಿ. ಮತ್ತಕ್ಕೆ ಒಂದು 3 ಡೇಸ್ ಆಯಿತು, ಇವತ್ತಿಗೆ ಒಂದು 3 ಡೇಸ್ ಆಯಿತು. 3 ಡೇಸ್ ಮುಂಚೆ ಸಣ್ಣ ಹುಳ ಇದ್ವು, ಅಂದರೆ ಪರೆ ಹುಳ ಅಂತೀವಲ್ಲ, ಪರೆ ಹುಳ ಮತ್ತು ಹಸಿರು ಹುಳ, ಲದ್ದಿ ಹುಳ, ಗೆಡ್ಡೆ ಕೊರೆಯುವ ಹುಳ ಅಂತ ಹೇಳ್ತೀವಿ. ಈ ಗೆಡ್ಡೆ ಕುರುಳಿಕೆ ಮತ್ತು ಎಲೆಯಿಂದ ಮೈಟ್ಸ್ ಕೂಡ ಇರುತ್ತೆ. ಆ ಮೈಟ್ಸ್ಗೆ ಮತ್ತು ಹುಳಕ್ಕೆ ನಾವು ಒಂದು ನಮಗೆ ಗೊತ್ತಿರೋಂಗೆ ಷಣ್ಮುಖ ಪ್ರಾಡಕ್ಟ್ ಅವ್ರದ್ದು ಒಂದು ಅದ್ಭುತವಾದ ಔಷಧಿಯನ್ನು ಸಿಂಪಡಣೆ ಮಾಡಿದ್ದೀವಿ. ಅದುವೇ ನಿಮ್ಮೆಲ್ಲರವಾದ ಔಷಧಿ PCD6. 1 ಲೀಟ್ರಿಗೆ 1 ml PCD6, 1 ಲೀಟ್ರಿಗೆ 1 ml PCD6, ಅದಕ್ಕೆ ಜೊತೆಗೆ MMF ಬೆಂಜಾಕ್ಟ್ 1 ಗ್ರಾಮ್, ಎರಡೂ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ದೀವಿ. ಸ್ಪ್ರೇ ಮಾಡಿ ಇವತ್ತಿಗೆ 4 ರಿಂದ 5 ದಿನ ಆಗಿದೆ. 5 ದಿನಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಒಂದು ಹುಳ ಇಲ್ಲ, ಎಲ್ಲ ಸತ್ತೋಗ್ದಿದೆ. ಸಂಪೂರ್ಣ ಹುಳ ನಾಶವಾಗಿ ಸಂಪೂರ್ಣವಾಗಿ ರಿಸಲ್ಟು ಕೂಡ ಬಂದಿದೆ. ತೋಟ ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ರೈತ ಮಿತ್ರರೇ, ಸ್ನೇಹಿತರೆ, ಬಂಧು ಮಿತ್ರರೇ, ಫ್ರೆಂಡ್ಸ್. ನೋಡ್ತಾ ಇರ್ಬೋದು ತೋಟನೂ ಅಷ್ಟೇ ಗ್ರೀನಿಶ್ ಆಗಿದೆ. ಹುಳ ಒಂದೇ ಥರ, ಯಾವುದೇ ಥರ ಹುಳನೂ ಇಲ್ಲ. ಆ PCD6 ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹೂಕೋಸಿಗೆ ಅಂತಲ್ಲ ಸ್ನೇಹಿತರೆ, ನನ್ನ ರೈತ ಬಾಂಧವರೇ, ಫ್ರೆಂಡ್ಸ್, PCD6 ಕಾಲಿಫ್ಲವರು, ವೆಜಿಟೇಬಲ್ಸು, ಆಲ್ ವೆಜಿಟೇಬಲ್ಸ್ಗೆ ಹೋಗ್ತೈತೆ. ಬ್ಲ್ಯಾಕ್ ಬ್ರಿಂಜಾಲು, ವೈಟ್ ಲ್ಯಾಂಗು, ಮತ್ತು ಎಲೆಕೋಸು, ಹೂಕೋಸು,
ಗೆಡ್ಡೆಕೋಸು, ನವಿಲುಕೋಸು ಎಲ್ಲ ಥರಕ್ಕೂ ಉಳುಕ ಯೂಸ್ ಆಗುತ್ತೆ. ಪೆಸಿಡಿಸ್ 6 ನಂಬರ್ 1 ಷಣ್ಮುಖ ಆಗ್ರೋಟೆಕ್ ಲಿಮಿಟೆಡ್ ಇಂಡಿಯನ್ ಕಂಪ್ನಿ ಅವ್ರದ್ದು. ಇದೇ ನೋಡಿ ಪೆಸಿಡಿಸ್ 6 ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನನ್ನ ರೈತ ಬಾಂಧವರೇ, ಇದೇ ಪೆಸಿಡಿಸ್ 6 ಇದನ್ನು ಯೂಸ್ ಮಾಡಿದ್ದಾರೆ ನಮ್ಮ ರೈತರು. ಮತ್ತು ಇದಕ್ಕೆ ಎಮೆಮೆಥಿನ್ ಬೆಂಜಾಕ್ಟು ಕೂಡ ಹಾಕ್ಕೊಂಡು 1 ಲೀಟ್ರ್ 1 ಗ್ರಾಮ್ ಎಮೆಮೆಥಿನ್ ಬೆಂಜಾಕ್ಟು 1 ml ಪೆಸಿಡಿಸ್ 6 ಹಾಕ್ಕೊಂಡು ಯೂಸ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ಪೆಸಿಡಿಸ್ 6 ನಂಬರ್ 1 ರಿಸಲ್ಟ್ ರೀ, ಸೂಪರ್ ಡೂಪರ್ ರಿಸಲ್ಟು ಸ್ನೇಹಿತರೆ, ನನ್ನ ರೈತ ಮಿತ್ರರೇ. ನಂಬರ್ 1 ತುಂಬ ಎಕ್ಸಲೆಂಟ್ ರಿಸಲ್ಟ್ ಇದೆ, ತುಂಬ ಸೂಪರ್ ಡೂಪರ್ ರಿಸಲ್ಟು ಪೆಸಿಡಿಸ್ 6 ನಂಬರ್ 1. ಎಲ್ಲ ರೈತ ಬಾಂಧವರು ನನ್ನ ಸ್ನೇಹಿತರು ಕೂಡ ಮಾಡ್ಕೊಬೋದು. ಆಲ್ ವೆಜಿಟೇಬಲ್ಸ್ ಕ್ರಾಪ್ ಕೂಡ ಪೆಸಿಡಿಸ್ 6 ಅನ್ನು ಯೂಸ್ ಮಾಡ್ಕೊಳ್ಳಿ. ನಂಬರ್ 1 ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ ಪೆಸಿಡಿಸ್ 6ಅಲ್ಲಿ. ನೀವು ನಾಟಿ ಮಾಡಿ 4-5 ದಿನ ಆಯಿತು, ಸ್ಪ್ರೇ ಮಾಡಿ ಇನ್ನೂ 10 ದಿನವರೆಗೂ ಕಂಟ್ರೋಲ್ ಬರುತ್ತೆ. ಯಾವುದೇ ಥರ ಹುಳ ಇರಲ್ಲ, ಕೀಟಗಳಿರಲ್ಲ, ಮತ್ತು ಎಂಥ ಲದ್ದಿ ಹುಳ ಕೂಡ ಸತ್ತೋಗ್ತೈತೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಮತ್ತೆ ಒಳ್ಳೆ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ. ಅಂಥವ್ರಿಗೂ ನೋಡ್ತಾ ಇರಿ ವೀಡಿಯೋ, ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೊಂದು ವೀಡಿಯೋ ಮಾಡಿ ನಿಮ್ಗೆ ಸಿಗ್ತೀನಿ. ನೋಡ್ತಾ ಇರಿ ನನ್ನ ರೈತ ಬಾಂಧವರೇ. ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲ್ಯಾಟು ನೋಡೋದಕ್ಕಷ್ಟೇ ಎಷ್ಟು ಖುಷಿಯಾಗಿದೆ. ಹೂಕೋಸು, ಕಾಲಿಫ್ಲವರ್, ಇಷ್ಟೇ ಇದಕ್ಕೆ ಮಾಡ್ಕೊಬೇಕಾಗಿರೋದು. ನೆಕ್ಸ್ಟ್ ಇನ್ನು ಹೂವು ಬರೋ ಸ್ಟೇಜಸ್ ಟೈಮಿಗೆ, ಒಂದು ಹೂವು ಬರೋದಕ್ಕೆ ಒಂದು 45 ಡೇಸ್ಗೆ, ಆ ಟೈಮಿಗೆ 40-50 ಡೇಸ್ಗೆ, ಆ ಟೈಮ್ನಾಗ ಒಂದು ಕೋಟ ಪೆಸಿಡಿಸ್ 6 ಮತ್ತು ಎಮೆಮೆಥಿನ್ ಬೆಂಜಾಕ್ಟು 1 ಗ್ರಾಮು ಇವೆರಡೂ ಹಾಕ್ಕೊಂಡು ಒಂದು ಸಲ ಸ್ಪ್ರೇ ಮಾಡಿಬಿಟ್ರೆ ನಮ್ಮ ಹೂಕೋಸಿನ ತೋಟ ಮುಗೀತು. ಅದಕ್ಕೆ ವಾಟರ್ ಸೆಲೆಬಲ್ ಆಗಿ ಒಂದು 13-0-45 ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಈ ಥರ ಕೊಟ್ಕೊಂಬಂದ್ಬಿಟ್ರೆ ನಾವು ಕಡಿಮೆ ಬಜೆಟಿನಲ್ಲಿ 1 ಎಕರೆ ಹೂಕೋಸು ತೋಟ ಬೆಳ್ಕೊಬೋದು. ಕಮ್ಮಿ ಬಜೆಟಲ್ಲಿ ನಾವು ಬಂಡವಾಳ ಹಾಕ್ಕೊಂಡು ತೋಟ ಮಾಡ್ಕೊಬೋದು ಸ್ನೇಹಿತರೆ, ನನ್ನ ರೈತ ಬಾಂಧವರೇ. ಅತಿ ಹೆಚ್ಚಾಗಿ ದುಡ್ಡು ಖರ್ಚು ಮಾಡೋ ಬದಲು ಕಮ್ಮಿ ಬಜೆಟಲ್ಲಿ ಒಳ್ಳೆ ಕೆಲಸ ಮಾಡೋ ಔಷಧಿಗಳು, ಅಂದರೆ ನಾಟಿ ಮಾಡಿ ಸ್ಪ್ರೇ ಮಾಡೋಕ್ಕಿಂತ ನೀವು 3 ದಿನ 4 ದಿನಕ್ಕೆಲ್ಲ ಕೆಮಿಕಲ್ ಮಾಡ್ಕೊಳೋ ಬದಲು 15-20 ದಿನಕ್ಕೆ ಆಗುವಂಥದ್ದು ಈ ಥರ ಪೆಸಿಡಿಸ್ 6 ಷಣ್ಮುಖ ಅವ್ರ ಪ್ರಾಡಕ್ಟು, ಮತ್ತು ಟರ್ಮೇಟರ್ ಅಂತಿದೆ, ಪೆಸಿಡಿಸ್ 6 ಇದೆ, ಮತ್ತು ಭದ್ರಾ ಇದೆ, ಸೆಕ್ಯೂರ್ ಇದೆ, ಈ ಥರ ತುಂಬ ಥರದ ಔಷಧಿಗಳಿದ್ದಾವೆ. ಯಾರವು ಅವ್ನು ಮಾಡ್ಕೊಂಡು ಯೂಸ್ ಮಾಡ್ಕೊತಾ ಬನ್ನಿ, ನಿಮಗೆ 100% ರಿಸಲ್ಟ್ ಸಿಗ್ತೈತೆ. 200% ರಿಸಲ್ಟ್ ಸಿಗ್ತೈತೆ. ಒಂದು ಸ್ಪ್ರೇ ಮಾಡಿದ್ರೆ 15 ದಿನವರೆಗೂ ನೀವು ಯಾವುದೇ ಥರ ಸ್ಪ್ರೇನೂ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುವಂಥ ಷಣ್ಮುಖ ಪ್ರಾಡಕ್ಟ್ಸು ಯೂಸ್ ಮಾಡ್ಕೊಳ್ಳಿ. ಎಕ್ಸಲೆಂಟ್ ರಿಸಲ್ಟ್ ಇದೆ ಸ್ನೇಹಿತರೆ, ನನ್ನ ರೈತ ಬಂದವರು. ಎಲ್ಲ ಅಂಗಡಿಗಳು, ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಷಣ್ಮುಖ ಪ್ರಾಡಕ್ಟ್ಸು. ಬೆಂಗಳೂರು ಗ್ರಾಮಾಂತರದಂತೆಲ್ಲ ಹೊರಗಡೆ ಎಲ್ಲ ರಾಜ್ಯದಲ್ಲೂ ಮತ್ತು ಎಲ್ಲ ತಾಲೂಕಲ್ಲೂ ಸಿಗುತ್ತೆ. ನೀವು ಮಾಡ್ಕೊಳ್ಳಿ, ಷಣ್ಮುಖ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನನ್ನ ರೈತ ಬಾಂಧವರು, ಎಷ್ಟು ಚೆನ್ನಾಗಿ ತೋಟ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಕಣ್ಣು ತುಂಬಷ್ಟು ತೋಟ ಇದೆ. ಒಂದು ಯಾವುದೇ ಥರ ರೋಗಗಳಿಲ್ಲ, ಒಂದು ಕೀಟ ಬಾಧೆ ಇಲ್ಲ, ಒಂದು ಕಳೆಯಲ್ಲಿ ಎಷ್ಟು ಸ್ವಚ್ಛತೆಯಾಗಿ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ ನನ್ನ ರೈತ ಮಾತ್ರರು ಮತ್ತು ನನ್ನ ರೈತ ಬಾಂಧವರು. ಈ ಥರ ಮಾಡ್ಕೊಂಡು ಹೋದ್ರಿಂದ ತೋಟನೂ ಅಷ್ಟೇ ವೆಲ್ದಿಬಲ್ ಆಗಿದೆ. ಇದಕ್ಕೇನು ಜಾಸ್ತಿ ಖರ್ಚು ವೆಚ್ಚನ ಬಂದಿಲ್ಲ. ಇವತ್ತಿಗೆ ಒಂದು ಸೊಸಿ ನಾಟಿನ ಸೊಸಿ ನಿಮ್ಗೆ ಗೊತ್ತೇ ಇದೆ, ಶಾಲೆ ಎಲ್ಲ ತೆಗೆದು ಎಲ್ಲ ಒಂದು 25-30 ಸಾವಿರ ಖರ್ಚು ಬಂದಿದೆ. ಔಷಧಿಗೆಲ್ಲ ಒಂದು ನಿಮಗೆ ಅಂದರೆ ಅಂದರೆ ನಾಟಿ ಮಾಡಿ ಸ್ಪ್ರೇ ಮಾಡೋದು ಮತ್ತು ಎಲ್ಲಕ್ಕೂ ಸರಿ 10,000 ಖರ್ಚು ಬಂದಿದೆ ಅಷ್ಟೇ. ನನ್ನ ರೈತ ಮಾತ್ರ ಬಿಂದುವರೆ, ನನ್ನ ರೈತ ಮಾತ್ರ ಬಿಂದುವರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಚೆನ್ನಾಗಿ ತೋಟನೂ ಚೆನ್ನಾಗಿದೆ, ಎಲ್ದಿಬಲ್ ಆಗಿದೆ, ಎಲ್ಲ ಕ್ರಾಪಸ್ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಕ್ರಾಪ್ಗೂ ಮಾಡ್ಕೊಳ್ಳಿ. ಟರ್ಮೇಟರ್, ಪೆಸಿಡಿಸ್ 6, ಭದ್ರಾ ಮತ್ತು ಮೋಕ್ಷ, ಕಿಮ್ಸಮೆಲ್ಲು, ವ್ಯಾಮ್ ಗೋಲ್ಡಿ, ಜಮೀನ್ದಾರು, ತುಂಬ ಪ್ರಾಡಕ್ಟ್ಸ್ ಇದ್ದಾವೆ. ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಒಳ್ಳೊಳ್ಳೆ ತೋಟಗಳು ನಿಮಗೆ ತೋರಿಸ್ತಾ ಬರ್ತೀನಿ. ಮತ್ತೊಂದು ವೀಡಿಯೋ ಮಾಡ್ತೀನಿ, ಅಂಥವ್ರಿಗೂ ಸಿಗೋಣ. ನೋಡ್ತಾ ಇರಿ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.